ನೋಡಿ, ಜಾಗತಿಕ ಮಟ್ಟದಲ್ಲಿ ಈಗ ಬಹುದೊಡ್ಡ ಸಮಸ್ಯೆಗಳು ಎದುರಾಗ್ತಾ ಇದೆ. ಹಾಗಾಗಿ ಮೋದಿ ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದ್ದಾರೆ. ಮೋದಿಯ ಸಂದೇಶದಿಂದ ಈಗ ದೇಶವಾಸಿಗಳಿಗೆ ಶುರುವಾಗ್ತಾ ಇದೆ ಸಿಕ್ಕಾಪಟ್ಟೆ ದೊಡ್ಡ ಟೆನ್ಷನ್. ಯಾಕಂದ್ರೆ ಯುದ್ಧ ಕಾಲದಲ್ಲಿ ಪ್ರಧಾನಿ ಮೋದಿ ಈಗ ಮಹತ್ವದ ಸಂದೇಶವನ್ನ ಹೊರಹಾಕ್ತಾ ಇದ್ದಾರೆ. ಈಗ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ನಡುವೆ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ, ಯಾವ ರೀತಿ ಜಾಗತಿಕ ಮಟ್ಟದಲ್ಲಿ ಬಿಕ್ಕಟ್ಟಿನ ವಾತಾವರಣ ಇದೆ ಅನ್ನೋದನ್ನ ಮೋದಿ ಮಹತ್ವದ ಸಂದೇಶವನ್ನು ರವಾನಿಸಿದ್ದಾರೆ. ಅದರ ಬಗ್ಗೆ ಜಾಗತಿಕ ತೈಲ ಬಿಕ್ಕಟ್ಟಿನ ಬಗ್ಗೆ ಪ್ರಧಾನಿ ಮೋದಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಭಾರತದಲ್ಲಿ ಎದುರಾಗ್ತಾ ಇರುವಂತಹ ತೈಲಕ್ಕೆ ಹಾಹಾಕಾರ ಶುರುವಾಗುತ್ತಾ, ಹಾಗಿದ್ರೆ ದುಬಾರಿ ಆಗುತ್ತಾ ಪೆಟ್ರೋಲ್, ಡೀಸೆಲ್? ಮೋದಿ ಸಂದೇಶ ದೇಶವಾಸಿಗಳಿಗೆ ಈಗ ಶುರುವಾಯಿತು ಟೆನ್ಷನ್. ಯುದ್ಧ ಕಾಲದಲ್ಲಿ ಪ್ರಧಾನಿ ಮೋದಿ ಮಹತ್ವದ ಸಂದೇಶವನ್ನು ಕೂಡ ಹಾಕಿದ್ದಾರೆ. ಮಹತ್ವದ ಈ ಒಂದು ಸಂದೇಶದಲ್ಲಿ ಜಾಗತಿಕ ತೈಲ ಬಿಕ್ಕಟ್ಟು ಯಾವ ರೀತಿಯಾಗಿ ಪ್ರಧಾನಿ ಮೋದಿಯವರು ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಹಾಗಿದ್ರೆ ಎದುರಾಗುತ್ತಾ ತೈಲದ ಹಾಹಾಕಾರ ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ. ಇತ್ತ ಪೆಟ್ರೋಲ್, ಡೀಸೆಲ್ ಮಿತವಾಗಿ ಬಳಸಿ ಅಂತ ಹೇಳ್ತಿದ್ದಾರೆ ಮೋದಿ. ತೈಲ ಬಳಕೆಯನ್ನ ಮಿತಗೊಳಿಸಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ. ಅಡುಗೆ ಎಣ್ಣೆಯನ್ನು ಕೂಡ ಕಡಿಮೆಯಾಗಿ ಬಳಕೆ ಮಾಡುವುದು ಉತ್ತಮ ಅಂತ ಹೇಳಿದ್ದಾರೆ. ಚಿನ್ನ ದುಬಾರಿ ಆಗ್ತಾ ಇದೆ, 1 ವರ್ಷ ಯಾರು ಕೂಡ ಖರೀದಿ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮಾಡಿ, ಕೆಲಸವನ್ನ ಮಾಡಿ, ಆನ್ಲೈನ್ ಅನ್ನ ಬಳಸ್ಕೊಳ್ಳಿ ಚೆನ್ನಾಗಿ ಅಂತ ಹೇಳ್ತಿದ್ದಾರೆ. ಎಲೆಕ್ಟ್ರಿಕ್ ಬೈಕ್ಗಳನ್ನ ಬಳಸುವಂತೆ ಈಗ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ ಮೋದಿ. ಪೆಟ್ರೋಲ್, ಡೀಸೆಲ್ ಎಲ್ಲವೂ ಕೂಡ ಗಗನಕ್ಕೇರುತ್ತೀಗ. ಈ ಒಂದು ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮಧ್ಯೆ ಮೋದಿ ಮಹತ್ವದ ಹೇಳಿಕೆಗಳನ್ನು ಕೊಡ್ತಾ ಇರೋದು. ಇನ್ನು ಈ ಕೊರೋನಾ ವೇಳೆಯಂತಹ ವರ್ಕ್ ಫ್ರಮ್ ಹೋಮ್ಗೆ ಯಾವ ರೀತಿಯಾಗಿ ಆದ್ಯತೆ ನೀಡಿದ್ರು, ಅದೇ ರೀತಿಯಾಗಿ ಈಗಲೂ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತೇಳಿ ಪ್ರಧಾನಿ ಮೋದಿ ಅವರು ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಲ್ಲಿ ಅವಾಗ ನಾವು ಕೆಲಸಕ್ಕೆ ಹೋಗಬೇಕಾದ್ರೆ ಬಳಸುವಂತಹ ಗಾಡಿ, ಅದಕ್ಕೆ ಬೇಕಾಗಿರುವಂತಹ ಇಂಧನ ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಮನೆಯಲ್ಲಿ ಅಡುಗೆ ಎಣ್ಣೆ ಏನು ಯೂಸ್ ಮಾಡ್ತೀರ ಅದನ್ನು ಕಡಿಮೆಯಾಗಿ ಯೂಸ್ ಮಾಡಿ. ಸೊ ಎಲ್ಲೋ ಒಂದು ಮಟ್ಟದಲ್ಲಿ ಬೆಲೆ ಏರಿಕೆ ಆಗ್ತಾ ಇರೋದು ಒಂದು ಮಟ್ಟಿಗೆ ತಡೆಯಬಹುದು. ಜೊತೆಗೆ ತೈಲವನ್ನು ಕೂಡ ನಾವು ಒಂದು ಸ್ವಲ್ಪ ಸಂರಕ್ಷಣೆ ಮಾಡಿ ಇಡಬಹುದು. ಯಾಕಂದ್ರೆ ಈಗ ಜಾಗತಿಕ ಮಟ್ಟದಲ್ಲಿ ಈ ರೀತಿಯಾಗಿ ಯುದ್ಧಗಳು ನಡೀತಾ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ಆ ಕಡೆ ಅವರಿಗೆ ಎಲ್ಲ ನೆರೆಹೊರ ರಾಷ್ಟ್ರಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಎಲ್ಲ ನೆರೆಹೊರ ರಾಷ್ಟ್ರಗಳಿಗೆ ಬಹುದೊಡ್ಡವಾಗಿ ಜಾಗತಿಕ ಮಟ್ಟದಲ್ಲಿ ತೊಂದರೆ ಆಗ್ತಾ ಇರೋದು. ಎಲ್ಲದರಲ್ಲೂ ಕೂಡ ಹೊಡೆತ ಬೀಳ್ತಾ ಇದೆ. ಇನ್ನು ಒಂದು ಕಡೆ ಡಾಲರ್ಸ್ ಹೆಚ್ಚಾಗ್ತಾ ಇದ್ದಂತೆ, ಅಂದರೆ ಡಾಲರ್ಸ್ ಬೆಲೆ ಕಡಿಮೆ ಆಗ್ತಾ ಇದ್ದಂತೆ ಇಲ್ಲಿ ಚಿನ್ನದ ಬೆಲೆ ಕೂಡ ಏರಿಕೆ ಆಗ್ತಾ ಇರುತ್ತೆ. ಒಂದು ವೇಳೆ ಡಾಲರ್ಸ್ ಬೆಲೆ ಹೆಚ್ಚಾದರೆ ಇಲ್ಲಿ ಚಿನ್ನದ ಬೆಲೆ ಕೂಡ ಕಡಿಮೆ ಆಗುತ್ತೆ. ಆದರೆ ಈಗ ಏಕಾಏಕಿ ತೈಲ ಎಲ್ಲವೂ ಕೂಡ ಅಡುಗೆ ಎಣ್ಣೆ ಏನು ಯೂಸ್ ಮಾಡ್ತಾರೆ, ಇಂಧನಕ್ಕೆ ಏನು ಯೂಸ್ ಮಾಡ್ತಾರೆ ಎಲ್ಲವೂ ಕೂಡ, ಜೊತೆಗೆ ಚಿನ್ನವೂ ಕೂಡ ದುಬಾರಿ ಆಗ್ತಾ ಇದೆ. ಹಾಗಾಗಿ ನೀವು ವರ್ಕ್ ಫ್ರಮ್ ಹೋಮ್ ಈ ರೀತಿಯಾಗಿ ಎಲ್ಲವನ್ನು ಕೆಲಸವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವನುತಾ ದೂರವಾಣಿ ಸಂಪರ್ಕದಲ್ಲಿ. ಎಸ್ ವನುತಾ, ಈಗ ಮೋದಿ ಅವರು ಮಹತ್ವವಾದಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆಕ್ಚುಲಿ ಏನ್ ನಡೀತಾ ಇದೆ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಅನ್ನೋದನ್ನ ತಿಳಿಸ್ಕೊಡಿ. ವನುತಾ, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಈಗ ಚಿನ್ನ ದುಬಾರಿ ಆಗ್ತಾ ಇದೆ. ಇನ್ನು 1 ವರ್ಷದವರೆಗೂ ಕೂಡ ಚಿನ್ನ ದುಬಾರಿಯಾಗೇ ಇರುತ್ತೆ. ಯಾರು ಕೂಡ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತಾನೆ ಮೋದಿ ಅವರು ನೇರವಾಗಿ ಹೇಳ್ತಿದ್ದಾರೆ. ಯುದ್ಧ ಕಾಲದಲ್ಲಿ ಅಂದ್ರೆ ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ನಡೀತಾನೆ ಇದೆ. ಯಾಕಂದ್ರೆ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ ದಾಳಿಯನ್ನ ನಡೆಸಿತ್ತಲ್ಲ ಇರಾನ್ ಮೇಲೆ. ಹಾಗಾಗಿ ಇರಾನ್ ಒಂದ್ ಕಡೆ ನಾನು ನಮ್ಮ ಸರ್ವೋಚ್ಚ ನಾಯಕನನ್ನ ಕಳ್ಕೊಂಡ ಮೇಲೆ ನಾವು ಯುದ್ಧವನ್ನ ನಿಲ್ಲಿಸಿ ಶರಣಾಗ್ತೇವೆ ಅನ್ನೋದು ಅಮೆರಿಕ ಮತ್ತೆ ಇಸ್ರೇಲ್ನ ಗಮನದಲ್ಲಿತ್ತು. ಆದರೆ ಇರಾನ್ ಅದನ್ನೆಲ್ಲವೂ ಕೂಡ ಬದಿಗಿಟ್ಟು ಈಗ ಯುದ್ಧವನ್ನ ಮಾಡೋದಕ್ಕೆ ಮುಂದೆ ನಿಂತಿದೆ. ಸರ್ವೋಚ್ಚ ನಾಯಕನನ್ನ ಕಳ್ಕೊಂಡ್ರೇನು, ನಾವು ಯುದ್ಧವನ್ನ ಮಾಡೇ ತೀರ್ತೇವೆ ಅಂತ ಹೇಳಿ ಯುದ್ಧವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗೆ ಒಂದಷ್ಟು ತಂತ್ರಗಳನ್ನು ಕೂಡ ರೂಪಿಸ್ತಾ ಇದ್ದಾರೆ. ಆದರೆ ಇತ್ತ ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿಯಾಗಿ ಏನು ಯುದ್ಧವನ್ನ ಮಾಡಿತ್ತು, ಇತ್ತ ಅಮೆರಿಕ ಕೆಲವೊಮ್ಮೆ ಈ ರೀತಿ ಜಾಗತಿಕ ಮಟ್ಟದಲ್ಲಿ ತೊಂದರೆ ಆದಾಗ ನಮಗೂ ಕೂಡ ಹೊಡೆತ ಬೀಳುತ್ತೆ ಅನ್ನೋ ಕಾರಣಕ್ಕೆ ಎಲ್ಲೋ ಒಂದ್ ಕಡೆ ಯುದ್ಧವನ್ನ ನಿಲ್ಲಿಸೋಣ ಅಂತ ಹೇಳಿ ಯುದ್ಧ ವಿರಾಮವನ್ನ ಹಾಕಿದ್ರು ಕೂಡ ಇಸ್ರೇಲ್ ಆ ಯುದ್ಧವನ್ನ ವಿರಾಮವೂ ಕೂಡ ಹಾಕ್ಲಿಲ್ಲ. ಯಾಕೆಂತಂದ್ರೆ ಯುದ್ಧವನ್ನ ಮಾಡ್ತಾನೆ ಇತ್ತು. ಇಸ್ರೇಲ್ನ ಒಂದೇ ಹಠ ಅಂತಂದ್ರೆ ನಾನು ಇರಾನ್ನ ಹೊಡೆದುರುಳಿಸಬೇಕು ಅನ್ನೋದು ಒಂದೇ ಇಸ್ರೇಲ್ನ ಹಠ. ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಏನು ವ್ಯವಸ್ಥೆ ಇದೆ, ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇಲ್ಲ.
ऐसे ही खाने के तेल का भी है। इसके आयात के लिए भी बहुत बड़ी मात्रा में हमें विदेशी मुद्रा खर्च करनी पड़ती है। हर परिवार अगर खाने के तेल में खाने का तेल का जो उपयोग करता है, अगर वो कुछ कमी करे, मैंने बार बार कहा है 10% कम करो। अगर हम तेल खाना कम करें ना, तो भी वो देशभक्ति का बहुत बड़ा काम है। साथियों, हमें विदेशी मुद्रा बचाने के जो भी रास्ते हम लोग अपना सकते हैं, हमें बचाना होगा। साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे। आज दान की जरूरत नहीं है। ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನುತಾ ದೂರವಾಣಿ ಸಂಪರ್ಕದಲ್ಲಿ. ಎಸ್ ವಿನುತಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಈಗ ಜಾಗತಿಕ ಮಟ್ಟದಲ್ಲಿ ಇಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ. ಮೋದಿ ಅವರು ಮಹತ್ವದ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ ನಮ್ಮ ಭಾರತದ ಬಜೆಟ್ ಅನ್ನೇ ಇರುವಂತಹ ನೀಡಿರುವಂಥದ್ದು. ಕೇವಲ $70 ಇದ್ದಂತಹ ಕಚ್ಚಾ ತೈಲ ಪ್ರೆಸೆಂಟ್ $26 ಒಂದು ಸಾಮಾನ್ಯ ವಿಷಯಗಳು. ಯಾಕಂದ್ರೆ ಇದು ಈಗಿನ ಮುಂದುವರೆದ ನಮ್ಮ ದೇಶದ ಆರ್ಥಿಕತೆಯ ವ್ಯವಸ್ಥೆ ನಿಜಕ್ಕೂ ಬೀಳುವಂತಹ ಆತಂಕದಲ್ಲಿ ಇರುವಂಥದ್ದು. ಇದೇ ಕಾರಣಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ಇಂಧನವನ್ನ ಉಳಿಸಿ ಅಂತ ಅಷ್ಟೇ ಹೇಳಿದ ಬದಲಾಗಿ ಇಡೀ ದೇಶದ ಆರ್ಥಿಕ ಜೀವನ ಶೈಲಿಯನ್ನೇ ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಈಗ ಚಿನ್ನ ಖರೀದಿಯೂ ಕೂಡ ಎನ್ನುವಂತಹ ಒಂದು ಹೇಳಿಕೆಯನ್ನ ಈಗ ನರೇಂದ್ರ ಮೋದಿ ಅವರು ನೀಡಿರುವಂತದ್ದು. ಇನ್ನ ವರ್ಕ್ ಫ್ರಮ್ ಹೋಮ್ ಅನ್ನ ನೀಡೋದ್ರ ಮೂಲಕ ರಸ್ತೆಗೆ ಇಳಿಯುವಂತಹ ಕೆಲವೊಂದಷ್ಟು ವಾಹನ ದಟ್ಟಣೆಯನ್ನ ಕೂಡ ನಿಯಂತ್ರಿಸುವ ಜೊತೆಗೆ ಇಂಧನವನ್ನು ಕೂಡ ವ್ಯರ್ಥವಾಗುವುದನ್ನ ತಪ್ಪಿಸಬಹುದು ಅನ್ನುವಂತಹ ಒಂದು ಉದ್ದೇಶದಿಂದ ಸಾಕಷ್ಟು ಮನವಿಯನ್ನ ನಮ್ಮ ಜನತೆಗೆ ಮಾಡುವಂಥದ್ದು. ಜೊತೆಗೆ ಅಡುಗೆ ಎಣ್ಣೆಯಿಂದ ಹಿಡಿದು ಸಿ ಬೈಕ್ಗಳವರೆಗೂ ಕೂಡ ಮೋದಿ ಸಾಕಷ್ಟು ಮನವಿಯನ್ನ ನೀಡಿದ್ದು ಇದನ್ನ ಪ್ರತಿಯೊಬ್ಬರು ಕೂಡ ಅನುಸರಿಸಿದ್ದಾರೆ. ಆರ್ಥಿಕ ಮಹಾ ಬಿಕ್ಕಟ್ಟಿನಿಂದ ಪಾರಾಗಬಹುದು ಅಂತಾನೆ ಹೇಳ್ಬೋದು. ಎಸ್ ವಿನುತಾ, ಇನ್ನ ಮೋದಿ ಅವರು ಚಿನ್ನದ ಬಗ್ಗೆ ಕೂಡ ಸಂದೇಶವನ್ನ ರವಾನೆ ಮಾಡಿದ್ರು. ಇತ್ತ ಅಡಿಗೆ ಎಣ್ಣೆನೂ ಕೂಡ ಕಡಿಮೆ ಬಳಸಿ, ಅದು ನಮ್ಮ ದೇಶದ ಒಂದು ರೀತಿ ನೀವು ಗೌರವ ಕೊಡೋದು ಅಂತ ಹೇಳಿದ್ದಾರೆ. ಈಗ ಇನ್ನೇನೇನು ಹೇಳಿದ್ದಾರೆ, ಇನ್ನೇನು ಎಕ್ಸ್ಟ್ರಾ ಹೇಳಿದ್ದಾರೆ ಅಂತ? ವಿನುತಾ, ನಾನು ಧ್ವನಿ ಕೇಳಿಸ್ತಾ ಇದೆಯಾ? ಇನ್ನು ಆರ್ಥಿಕ ಮಾರುಕಟ್ಟೆಯಲ್ಲಿ ಏನು ಕಚ್ಚಾ ತೈಲ ದರ ಗಗನಕ್ಕೆ ಏರಿದೆ. ಜೊತೆಗೆ ಯುದ್ಧದ ಮುನ್ನ ನಮ್ಮ ದೇಶದಲ್ಲಿದ್ದಂತಹ $70 4% ಕಚ್ಚಾ ತೈಲ ಈಗ ಏಕಾಏಕಿ ಏರಿಕೆ ಆಗುವುದು. ಇದ್ರ ಜೊತೆಗೆ ಚಿನ್ನವನ್ನು ಕೂಡ ಉಳಿಸಿ, ಅಂದ್ರೆ ಬೇಕಾಬಿಟ್ಟಿ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡೋದನ್ನ ತಪ್ಪಿಸಿ ಅನ್ನುವಂಥದ್ರಿಂದ ನಮ್ಮ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಹೇಳ್ಕೊಡ್ತಾರೆ. ಯಾಕಂದ್ರೆ ಪ್ರತಿಯೊಂದನ್ನು ಕೂಡ ಸಾಕಷ್ಟು ಶಿಕ್ಷಣಗಳಾಗಿರ್ಬೋದು ಅಥವಾ ಕಚ್ಚಾ ತೈಲಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಹೊರ ದೇಶ ಅಂದ್ರೆ ರಾಷ್ಟ್ರಗಳಿಗೆ ಒಂದು ಸೀಮಿತವಾಗಿತ್ತು. ಅಲ್ಲಿಂದ ನಾವು ಆಮದು ಮಾಡಿಕೊಳ್ತಾ ಇದ್ವಿ. ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಅಗತ್ಯ ಆಗಿದ್ದೇ ನಮ್ಮ ದೇಶದ ಆರ್ಥಿಕ ಒಳಿತೆಯನ್ನು ಅವಲಂಬಿಸಿ ಅಲ್ಲಿನ ಬದಲಾವಣೆ ಯಾವುದೇ ಅಲ್ಲಿ ಬದಲಾವಣೆ ಎಸ್ ವಿನುತಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ಜಾಗತಿಕ ಮಟ್ಟದಲ್ಲಿ ಏಕಾಏಕಿ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇದೆ. ಒಂದು ಬ್ಯಾರೆಲ್ ಕಚ್ಚಾ ತೈಲ ದರದಲ್ಲಿ $56 ಏರಿಕೆ ಆಗ್ತಾ ಇದೆ. ಗಲ್ಫ್ ಯುದ್ಧಕ್ಕೂ ಮುನ್ನ $70 ಇದ್ದಂತಹ ಕಚ್ಚಾ ತೈಲ ಈಗ ಜಾಗತಿಕ ಮಟ್ಟದಲ್ಲಿ ಬ್ಯಾರೆಲ್ಗೆ ದರ ಏರಿಕೆ ಆಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಏಕಾಏಕಿ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಒಂದು ಬ್ಯಾರೆಲ್ ಕಚ್ಚಾ ತೈಲದ ದರದಲ್ಲಿ $56 ಏರಿಕೆ ಆಗ್ತಾ ಇತ್ತು. ಆದ್ರೆ ಈಗ ಗಲ್ಫ್ ಯುದ್ಧಕ್ಕೂ ಮುನ್ನ $70 ಇದ್ದಂತಹ ಕಚ್ಚಾ ತೈಲ
ಏಕಾಏಕಿ ಜಾಗತಿಕ ಮಟ್ಟದಲ್ಲಿ ಈಗ ರೈಸ್ ಆಗ್ಬಿಟ್ಟಿದೆ, $126 ಆಗ್ಬಿಟ್ಟಿದೆ. ಹಾಗಾಗಿ ಈ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಲೆ ಏರಿಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮೋದಿ ಅವರು ಕೂಡ ಜನಕ್ಕೆ ಒಂದಷ್ಟು ಮಹತ್ವದ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾಕಂತಂದ್ರೆ ಈ ರೀತಿಯಾಗಿ ನಾವು ಒಂದಷ್ಟು ಕಡಿಮೆ ಮಾಡೋದು, ಬಳಕೆ ಮಾಡೋದನ್ನ ಕಡಿಮೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಏನಾದರೂ ಪರ್ಯಾಯ ಮಾರ್ಗವಾಗಿ ನಾವು ಇನ್ನಷ್ಟು ಕೆಲಸವನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಮೋದಿಯವರು ಮಹತ್ವದ ಸಂದೇಶವನ್ನು ರವಾನೆ ಮಾಡಿಸಿದ್ದಾರೆ. ಜೊತೆಗೆ ಏನು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇದೆ ಈ ತೊಂದರೆ ಸಂಬಂಧಪಟ್ಟಂತೆ ನಾವುಗಳೇ ಈಗ ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತ ಮೋದಿ ಒಂದು ಮಾಹಿತಿಯನ್ನ ರವಾನಿಸಿದ್ದಾರೆ.